ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಈ ವರ್ಷ 2026 ಮಾರ್ಚ್ನಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA2ದವರು DSCRT ಅವರು ಕೊಡ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳ ಮೇಲೆ ನಡೀತಾ ಇದೆ. ಸೊ ಇದಕ್ಕಾಗಿ ಸಂಬಂಧಪಟ್ಟಂತೆ DSCRT ಅವರು ವೇಟೇಜನ್ನು ಬಿಟ್ಟಿದ್ದಾರೆ, ಅಂಕಗಳ ಹಂಚಿಕೆಯನ್ನು ಬಿಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಬಿಟ್ಟಿದ್ದಾರೆ. ಅದನ್ನು ಒಟ್ಟಿಗೆ ನೋಡೋಣ. ಇದಕ್ಕಿಂತ ಮುಂಚೆ ನಾನು 7th ಕನ್ನಡ ಕೂಡ ಹಾಕಿದ್ದೆ. ಸೊ 6th ಮತ್ತು 7th ಎಲ್ಲ ವಿಷಯಗಳಲ್ಲಿ ಸಿಗ್ತದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಚೆಕ್ ಮಾಡ್ತೀರಿ, ಚೆನ್ನಾಗಿ ಪ್ರಿಪೇರ್ ಮಾಡಿ. ನಾವೊಂದು ಕೂಡ ಒಂದೆರಡು ಪ್ರಶ್ನೆ ಪತ್ರಿಕೆನ ಇದೇ ವೇಟೇಜ್ ಮೇಲೆ ಕೊಡ್ತೀವಿ. ಸೊ ಇದಕ್ಕೂ ಕೂಡ ಮಕ್ಕಳಿಗೆ ಪರ್ಫೆಕ್ಟ್ ಆಗ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ಬ್ಲೂ ಪ್ರಿಂಟ್ ಇತ್ತು. ಇದು ಮಂಡಳಿಯವರು ಅಂದರೆ DSCRT ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಪೇಜ್ ಇತ್ತು. ಓಕೆನಾ. ಸೊ ಡೈರೆಕ್ಟಾಗಿ ನಾವೇನು ಮಾಡೋಣ, ಇವಾಗ ಕೀ ಉತ್ತರವನ್ನೇ ನೋಡ್ತಾ ಹೋಗೋಣ. 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾರ್ಚ್ 2026 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ. ಪ್ರಥಮ ಭಾಷೆ ಕನ್ನಡ, ಅಂಕ 40, ಸಮಯ 90 ನಿಮಿಷ ಇದ್ದಾವೆ. ಮೊದಲ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಗಳನ್ನು 3 ಕೊಟ್ಟಿದ್ರು, ಸರಿಯಾದದನ್ನು ಆರಿಸಿ ಬರೀಬೇಕು. ಕ್ಷಾಮ ಈ ಪದದ ಅರ್ಥ ಆಗಿದೆ ಅಂತ ಕೇಳಿದ್ದಾರೆ. ಸೊ ಕ್ಷಾಮ ಅಂದರೆ ಏನಪ್ಪ ಅಂದರೆ ಬರಗಾಲ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ವ್ಯವಹಾರಿಕ ಪತ್ರಗಳಲ್ಲಿ ಬಳಸ್ತಕ್ಕಂಥ ಸಂಬೋಧನೆ ಹೇಗಿರ್ತದೆ? ತೀರ್ಥರೂಪ, ಮಾತೃಶ್ರೀ, ಮಾನ್ಯರೇ ಅಥವಾ ಮಹನೀಯರೇ, ಪ್ರೀತಿಯ ಅಥವಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಮಾನ್ಯರೇ ಅಥವಾ ಮಹನೀಯರೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇದನ್ನು ವ್ಯವಹಾರಿಕ ಪತ್ರದಲ್ಲಿ ಬರೆಯುವಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಬಳಸ್ತೀವಿ. ಪ್ರಶ್ನೆ 3, ಎನಿತು ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಎನಿತು ಅಂತಕ್ಕಂಥ ಪದದ ಗ್ರಾಂಥಿಕ ರೂಪ ಬಂದುಬಿಟ್ಟು ಎಷ್ಟು ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಮುಖ್ಯ ಪ್ರಶ್ನೆ 2, ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಒಟ್ಟು 3 ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಶಿವೈಕ್ಯ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ವೃದ್ಧಿ ಸಂಧಿ ಈಸ್ ದ ರೈಟ್ ಆನ್ಸರ್. ಇನ್ನು ಎನಿತು ಭಾಷೆ ಕಲಿತಡೇನು ಡ್ಯಾಶ್ ಭಾಷೆ ಕಲಿಯದನಕ ಅಂತ. ಸೊ ಹೃದಯ ಭಾಷೆ ಕಲಿಯದನಕ ಹೃದಯ ಅನ್ನೋದೇ ಇತ್ತು. 6ನೇ ಪ್ರಶ್ನೆ, ಹೆಂಗಸು ಪದದ ಪುಲ್ಲಿಂಗ ರೂಪ ಅಂತ ಕೇಳಿದ್ದಾರೆ. ಸೊ ಹೆಂಗಸು ಸ್ತ್ರೀಲಿಂಗ ಅದ, ಅದು ಬರ್ದಾಗ ಏನಾಗ್ತದಪ್ಪ ಅಂದ್ರೆ ಗಂಡಸು ಅಂತಕ್ಕದನ್ನು ಆಗ್ತದೆ. ಸೊ ಮೇನ್ ಸ್ತ್ರೀದಲ್ಲಿ ಕೊಟ್ಟಿರುವ ಪ್ರಶ್ನೆಗಳನ್ನ ಕೆಳಗಿನಂತೆ ಸೂಚಿಸಬೇಕು. 6 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ಸೋಲು ಪದದ ವಿರುದ್ಧಾರ್ಥಕ ಪದ ಬರೆಯಿರಿ. ಗೆಲುವು. ಪರಕೀಯ ಪದದ ಅರ್ಥ ಬರೆಯಿರಿ ಅಂತ ಇತ್ತು. ಸೊ ಪರಕೀಯ ಅಂತ ಬೇರೆಯ. ಇನ್ನು ವೈದ್ಯ ಈ ಪದವು ಸೂಚಿಸೋ ಲಿಂಗ ಬರೀರಿ ಅಂತ ಕೇಳಿದರು. ಸೊ ವೈದ್ಯ ಅಂತಕ್ಕಂಥದ್ದು ಪುಲ್ಲಿಂಗ. ಆಲಿಸು ಪದವನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಕೇಳಿದರು. ನಾನು ರೇಡಿಯೋದಲ್ಲಿನ ಸಂಗೀತವನ್ನು ಆಲಿಸ್ತೀನಿ ಅಂತ ಬರೆದ್ರೆ ಸಾಕು. ಇನ್ನು 11, ವಿಜ್ಞಾನ ಅಂತಕ್ಕಂಥ ಪದಕ್ಕೆ ತದ್ಭವ ರೂಪವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ವಿಜ್ಞಾನ ಅಂತಕ್ಕಂಥ ಪದಕ್ಕೆ ತದ್ಭವ ರೂಪವನ್ನು ಬರೆದಾಗ ಏನಾಗ್ತದಪ್ಪ ಅಂದ್ರೆ ಭಿನ್ನನ ಅಂತ ಆಗ್ತದೆ. ಸೊ ಭಿನ್ನನ ಇಸ್ ದ ರೈಟ್ ಆನ್ಸರ್. ಇನ್ನು ರಮೇಶನು ಜಾತ್ರೆಗೆ ಹೋದನು, ಈ ವಾಕ್ಯದಲ್ಲಿರ್ತಕ್ಕಂಥ ಕ್ರಿಯಾಪದ ಯಾವುದು ಅಂತ ಕೇಳಿದರು. ಸೊ ಹೋದನು ಅಂತ ಬರ್ತದೆ. ಸೊ ರಮೇಶ ಕರ್ತೃ, ಜಾತ್ರೆಗೆ ಕರ್ಮ, ಹೋದನು ಅನ್ನೋದು ಕ್ರಿಯಾಪದದಲ್ಲಿರ್ತಕ್ಕಂಥ ಒಂದು ಉತ್ತರ. ಇನ್ನು 2 ಮಾರ್ಕರ್ ಕ್ವಶನ್, ಟೋಟಲಿ 5 ಇದ್ದಾವೆ ಫ್ರೆಂಡ್ಸ್. ಸೊ 10 ಅಂಕಗಳನ್ನು ಇಲ್ಲಿ ಗಳಿಸ್ಬೋದು. ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. ಪ್ರಶ್ನೆ 13, ಜಾತ್ರೆಗಳಿಂದ ಆಗುವ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ಸೊ ಜಾತ್ರೆಗಳು ಇಡೀ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರಿಸ್ತವೆ. ಅನೇಕ ಉದ್ಯೋಗದಾತರಿಗೆ ಕೆಲಸವನ್ನು ಸಹಿತ ಏನು ಮಾಡ್ತದಪ್ಪ ಅಂದ್ರೆ ನಮಗೆ ಜಾತ್ರೆಗಳು ಕೊಡ್ತವೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಯಾನದ ಕುರಿತಾಗಿರ್ತಕ್ಕಂಥ ಯಾವುದಾದರೊಂದು ದಂತಕಥೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಪುರಾತನ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳವನ್ನು ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು. ಅದೇ ಏನಾಗದಪ್ಪ ಅಂದ್ರೆ ಯಾನದ ಕುರಿತಾಗಿರ್ತಕ್ಕಂಥ ಒಂದು ದಂತಕಥೆ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ 15ನೇ ಪ್ರಶ್ನೆಗೆ ಬರೋಣ. ಸೊ ಅದು 15ನೇ ಪ್ರಶ್ನೆ ಏನು ಕೊಟ್ಟಿದ್ರೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದ ಬಗ್ಗೆ ಹೇಗೆ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ವಿದ್ಯಾವರ್ತಕ ಸಂಘ ಈಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿದ್ದು, ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು, ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚರ್ಚಿಸಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಅಂತ ಬರೆದ್ರೆ ಸಾಕು. 16ನೇ ಪ್ರಶ್ನೆ, ನೀ ನನಗಿದ್ದರೆ ಪದ್ಯದ ನೀತಿ ಏನು? ಎಸ್, ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ಖುಷಿಪಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂಬುದೇ ನೀ ನನಗಿದ್ದರೆ ಪದ್ಯದ ಆಶಯ. ಇನ್ನು ಮಠಗಳಿಂದಾಗುವ ಸಾಮಾಜಿಕ ಕಾರ್ಯಗಳು ಏನು? ಸೊ ಮಠಗಳು ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತವೆ, ಮಕ್ಕಳಿಗೆ ಶಿಕ್ಷಣ ಕೊಡ್ತವೆ, ಊಟ ವಸತಿಯನ್ನು ಒದಗಿಸ್ತವೆ. 5th ಮೇನಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾರೆ. ಗದ್ಯ ಭಾಗವನ್ನು ಓದಿಕೊಂಡು
2 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಜೀವನೋತ್ಸಾಹ ಎಂದರೆ ಪ್ರತಿದಿನವನ್ನು ಹೊಸ ಅವಕಾಶವೆಂದು ಸ್ವೀಕರಿಸುವ ಧೈರ್ಯವೇ ಜೀವನೋತ್ಸಾಹ. ಪ್ರತಿಯೊಂದು ಹೊಸ ಮುಂಜಾನೆಯು ಹೊಸ ಅವಕಾಶಗಳ ಸಂದೇಶವನ್ನು ತರ್ತದೆ. ಸಣ್ಣ ಸಣ್ಣ ಯಶಸ್ಸುಗಳಲ್ಲೇ ದೊಡ್ಡ ಸಂತೋಷನ ಕಾಣುವುದು ಜೀವನದ ಕಲೆ. ಧೈರ್ಯ, ಶ್ರಮ, ಸದ್ಭಾವನೆಗಳೊಂದಿಗೆ ಬದುಕಿದರೆ ಜೀವನ ಸಾರ್ಥಕವಾಗ್ತದೆ ಅನ್ನೋದು ಗದ್ಯ ಭಾಗ ಇತ್ತು. ಮೊದಲ ಪ್ರಶ್ನೆ, ಪ್ರತಿ ಮುಂಜಾನೆ ಯಾವ ಸಂದೇಶ ತರ್ತದೆ ಅಂತ ಕೇಳಿದರು. ಪ್ರತಿ ಮುಂಜಾನೆ ಹೊಸ ಅವಕಾಶಗಳ ಸಂದೇಶವನ್ನು ತರ್ತದೆ ಅನ್ನೋದೇ ಇತ್ತು. ಬದುಕು ಯಾವಾಗ ಸಾರ್ಥಕವಾಗ್ತದೆ ಅಂತ ಕೇಳಿದರೆ ಲಾಸ್ಟ್ ಇದೆ. ಜೀವನದ ಕಲೆ, ಧೈರ್ಯ, ಶ್ರಮ, ಸದ್ಭಾವನೆಗಳೊಂದಿಗೆ ಬದುಕಿದರೆ ನಮ್ಮ ಜೀವನ ಏನಾಗ್ತದಪ್ಪ ಅಂದ್ರೆ ಸಾರ್ಥಕತೆ ಆಗ್ತದೆ ಅಂತಕ್ಕದ್ದನ್ನು ನೀವು ಬರಿಬೇಕು. 19ನೇ ಪ್ರಶ್ನೆ, ಪದ್ಯ ಪೂರ್ಣ ಮಾಡಬೇಕು. ಎನಿತು ಭಾಷೆಗಳು ಹಿಡಿದು ಗೈಯದನಕ್ಕ ಅಂತ ಇದೆ. ಎನಿತು ಭಾಷೆ ಕಲಿತಡೇನು ಹೃದಯದ ಭಾಷೆ ಕಲಿತದನಕ್ಕ, ಏನುತು ನುಡಿ ಸರಗರ ತೋರ್ದಡೇನು ಎದೆ ಮಿಡಿತವರಿನಿಯದಕ್ಕ, ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈದನಕ್ಕ ಅಂತ ಇದೆ ನೋಡಿ. ಇನ್ನು 6th ಮೇನ್ಸ್ಗೆ ಬರ್ತೀನಿ. ಯಾರು ಯಾರಿಗೆ ಹೇಳಿದ್ರ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆ, ಟೋಟಲಿ 4 ಮಾರ್ಕ್. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಅಂತ ಇದೆ. ಸೊ ಹುಡುಗಿ ರೇಷ್ಮೆ ವಸ್ತ್ರವನ್ನು ನೀಡಿದ್ದು ಹೇಳಿದ್ದು ಅಂತ ಇದೆ. ಹರಿಗೆ ರೇಷ್ಮೆ ವಸ್ತ್ರವನ್ನು ನೀಡಿ ಹೇಳಿದ್ದು. ಇನ್ನು ಬಾರಪ್ಪ ತಾಯಿ ನೀರಪ್ಪ ತಾಯಿ ಅಂತ ಇದೆ. ಕವಿ ಗಂಗಾಮಾತೆಗೆ ಗಂಗವ್ವಗೆ ಹೇಳಿದ ಮಾತು ಅಂತಕ್ಕಂಥದ್ದನ್ನು ಇತ್ತು. ನೆಕ್ಸ್ಟ್ ಇನ್ನೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ಗೆ ತಕ್ಕಂತೆ ಉತ್ತರವನ್ನು ಬರೀಬೇಕು. ಕಡಲ ತಡಿಯಲ್ಲಿ ನೀಲಿಯಂತೆ ಯಾವುದೆಲ್ಲ ಭಾಸವಾಗುತ್ತಿತ್ತು ಅಂತ ಇದೆ. ಇಲ್ಲಿದೆ ನೋಡಿ, ಬೆಳ್ಳಂಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಕಡಲಿನ ಸುಂದರ ಅನುಭವ ಯಾವುದು ಅಂತ ಹೇಳಿದ್ದಾರೆ. ಕಡಲಿನ ತಡಿಯಲ್ಲಿ ಕುಳಿತು ಅಲೆಗಳ ನರ್ತನ ವೀಕ್ಷಿಸುವುದೇ ಸುಂದರ ರೋಚಕ ಅನುಭವ. ಇದು ಅಲೆಗಳ ನರ್ತನ ವೀಕ್ಷಣೆ ಅಂತ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ. ಇನ್ನು ಪದ್ಯಭಾಗ ಕೊಟ್ಟಿದ್ದಾರೆ. ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕು. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ, ಮರುಜನ್ಮ ನೀಡನೆಗೆ ಹೆಣ್ಣಾಗಿ ಈ ನೆಲದಿ, ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಅಂತ ಇದೆ. ಸೊ ಉತ್ತರ, ಭುವನೇಶ್ವರಿ ನೆನೆದು ಕಿತ್ತೂರು ಚೆನ್ನಮ್ಮ, ಅಮ್ಮ ನಿನ್ನ ಋಣವನ್ನು ತೀರಿಸಲು ಆಗಲಿಲ್ಲಮ್ಮ, ಈ ಬಂದ ಜೀವನದಲ್ಲಿ ಕಿತ್ತೂರಿನ ಈ ನಾಡನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಲು ಆಗಲಿಲ್ಲಮ್ಮ ತಾಯಿ ಭುವನೇಶ್ವರಿ, ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಿ ಕಿತ್ತೂರಿನ ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುತ್ತೇನೆ ಎಂದು ಚೆನ್ನಮ್ಮ ತಾಯಿಯ ಬಳಿ ಕೇಳಿಕೊಳ್ಳುತ್ತಾಳೆ. ದೇಶಕ್ಕಾಗಿ, ತನ್ನ ನೆಲಕ್ಕಾಗಿ ಪರಕೀಯರ ವಿರುದ್ಧ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ವೀರ ಮರಣವನ್ನು ಹೊಂದಿದ ಚೆನ್ನಮ್ಮಳ ದೇಶ ಪ್ರೇಮವನ್ನು ಸಾರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಒಂದು ಪತ್ರ ಕೇಳಿದ್ದಾರೆ. ನಿಮ್ಮೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಕೋರಿ ಗ್ರಾಮ ಪಂಚಾಯತಿಯವರಿಗೆ ಪತ್ರ ಬರೀರಿ ಅಂತ ಕೇಳಿದರು. ಸೊ ಇಲ್ಲಿ ಬರೆದಿದ್ದೀನಿ. ಸೊ ದಿನಾಂಕ ಇದೆ 27/2/2026 ಇಂದ ಪರಶುರಾಮ ಕೃಷ್ಣ ಬಡಾವಣೆ ತೆವರಟ್ಟಿಗೆ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ತೆವರಟ್ಟಿ. ಸೊ ಏನು ಬರೀಬೇಕು, ಮಾನ್ಯರೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವ ಕುರಿತು. ಆವಾಗ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ನಮ್ಮ ಊರಿನಲ್ಲಿ ಕಳೆದ ವಾರದಿಂದ ಕುಡಿಯುವ ನೀರಿನ ಅತೀವ ಸಮಸ್ಯೆಯಾಗಿದ್ದು ಇದರಿಂದ ದೈನಂದಿನ ಜೀವನ ದುಸ್ತರವಾಗಿದೆ. ತಾವು ಕೂಡಲೇ ನಮ್ಮ ಊರಿನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ನೆಕ್ಸ್ಟ್ ಧನ್ಯವಾದಗಳೊಂದಿಗೆ ಅಂತ ಬರೀರಿ. ಸ್ಥಳ ತೆವರಟ್ಟಿ ಅಂತ ಬರೆದು ತಮ್ಮ ವಿಶ್ವಾಸಿ ಪರಶುರಾಮ ಅಂತ ಬರೆದ್ರೆ ಅಂಕ ಕೊಡ್ತಾರೆ. ಇನ್ನೊಂದು ಲಾಸ್ಟ್ ಇತ್ತು. ಇದರ ಬದಲಾಗಿ ಚಿತ್ರ ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳಲ್ಲಿ ಬರೀರಿ ಅಂತಕ್ಕಂಥದ್ದು ಸಿದ್ಧಾರೂಢರ ಜಾತ್ರೆ ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಇತ್ತು. ಸೊ ಉತ್ತರ ಏನು ಬರೆದಿದ್ದೀನಿ ಅಂದರೆ, ಇದು ಸಿದ್ಧಾರೂಢರ ಜಾತ್ರೆಯ ತೇರಿನ ಚಿತ್ರವಾಗಿದೆ. ಬಣ್ಣ ಬಣ್ಣದ ಅರಿವೆಯನ್ನು ಸುತ್ತಿ ಪತಾಕೆಗಳನ್ನು ಹಚ್ಚಿ ತೇರನ್ನು ಸಿಂಗರಿಸಿದ್ದಾರೆ. ತೇರು ನೋಡಲು ಜನಸಾಗರವೇ ಹರಿದು ಬಂದಿದೆ. ಜನರು ಅಲ್ಲಲ್ಲಿ ಗುಂಪಾಗಿ ಸೇರಿದ್ದಾರೆ. ಕೆಲವರು ತೇರಿನ ಹಗ್ಗ ಹಿಡಿದು ಸಮೀಪ ನಿಂತಿದ್ದಾರೆ. ಜನರು ಹರಹರ ಮಹಾದೇವ ಎಂದು ಕೂಗುತ್ತಾ ತೇರು ಎಳೆಯುತ್ತಾರೆ ಅಂತ ಬರೆದಿದ್ದೀನಿ. ಇಷ್ಟಿತ್ತು. ಎಲ್ಲ ವಿಷಯಗಳಲ್ಲಿ ಇದೇ ತನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.